ಮಾಡಿರೋದೇ ಒತ್ತುವರಿ. ಇದನ್ನ ಕೇಳಿದ್ದಕ್ಕೆ ಹೊಟ್ಟೆ ಉರಿ. ಇದ್ಯಾವ ನ್ಯಾಯ ಸ್ವಾಮಿ? ಫುಟ್ಪಾತ್ ಕ್ಲಿಯರ್ ಮಾಡೋಕೆ ಹೋದಂಥ ಅಧಿಕಾರಿಗಳ ಮೇಲೆ ಆ ಗೂಂಡಾಗಳು ಅಟ್ಯಾಕ್ ಮಾಡಿಬಿಟ್ರು. ಕಾನೂನು ಜಾರಿಗೆ ತರುವಂತಹ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಸಿಡಿಸಿಬಿಟ್ರು. ಬೆಳಗ್ಗೆಯಿಂದ ಸಾಗ್ತಾ ಇದ್ದಂಥ ಆಪರೇಷನ್ ಫುಟ್ಪಾತ್ ಮಧ್ಯಾಹ್ನವಾಗ್ತಾ ಇದ್ದ ಹಾಗೆ ಗ್ಯಾಂಗ್ ವಾರ್ ರೂಪವನ್ನ ಪಡ್ಕೊಂಡ್ಬಿಡ್ತು. ಸೀನ್ 1 ಅಧಿಕಾರಿಗೆ ಪಂಚ್ ಮಾಡಿ ಗೂಂಡಾಗಿರಿ. ಸೀನ್ 2 ಪಂಚ್ ಮಾಡಿದ್ದಲ್ಲದೆ ಕೆಳಗೆ ತಳ್ಳಿ ದರ್ಪ. ಸೀನ್ 3 ಅಧಿಕಾರಿಗಳಿಗೆ ಹೆಲ್ಮೆಟ್ನಿಂದ ಹಲ್ಲೆ. ಸೀನ್ 4 ನಡು ರಸ್ತೆಯಲ್ಲಿ ಬಕೆಟ್ ಚೇರ್ನಿಂದ ಥಳಿತ. ಸೀನ್ 5 ಪೆಪ್ಪರ್ ಸ್ಪ್ರೇ ಸಿಡಿಸಿ ರೌಡಿಸಂ. ಅದು ಬೆಳಿಗ್ಗೆ 10:30. ಎಂದಿನಂತೆ ಇವತ್ತು ಜಿಬಿ ಅಧಿಕಾರಿಗಳು ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಶುರು ಮಾಡಿದ್ರು. ರಸ್ತೆ ಆಕ್ರಮಿಸಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳ ತೆರವು ಸುಗಮವಾಗಿ ನಡೀತಾ ಇತ್ತು. ಆದ್ರೆ 12:30 ಸುಮಾರಿಗೆ ಅಲ್ಲಿಗೆ ಬಂದ 4 ರಿಂದ 5 ಜನರ ಗೂಂಡಾಪಡೆ ಮಾಡಿರೋ ಕಿತಾಪತಿ ಇದು. ಜೆಬಿಎನ ಸುಮಾರು 6 ಜನರ ಎಇಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದರೆ ಅಧಿಕಾರಿಗಳ ಮೇಲೆ ಕಣ್ಣೆದುರೇ ಹಲ್ಲೆಯಾಗ್ತಾ ಇದ್ರು. ಆರಕ್ಷಕರ ಪಡೆ ಕಣ್ಮುಚ್ಚಿ ಕುಳಿತಿತ್ತು ಅನ್ನೋದು ಜಿಬಿಎ ನೌಕರರ ಗಂಭೀರ ಆರೋಪ. ಈ ನಿರ್ಲಕ್ಷ್ಯ ಖಂಡಿಸಿ ಜಿಬಿಎ ನೌಕರರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ಮುಂಭಾಗ ಧರಣಿ ಕುಳಿತರು. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದೆ ಇದ್ರೆ ನಾವು ಕೆಲಸ ಮಾಡಲ್ಲ ಅಂತ ಜಿಬಿಎ ನೌಕರರು ಖಡಕ್ ವಾರ್ನ್ ಮಾಡಿದ್ರು. ಜೆಸಿಬಿ ಡ್ರೈವರ್ ಖಂಡಿತ ಬಂಧಿಸಬೇಕು ಸರ್. ಗ್ಯಾಂಗ್ ಮ್ಯಾನ್ಗಳು ಎಲ್ಲರೂ ಆತ್ಮಹತ್ಯೆ ಕುಗ್ಗಿಸಿದ್ದಾರೆ, ಅಲ್ಲೇ ಮಾಡಿದ್ದಾರೆ. ಅವ್ರ ಕುಟುಂಬ ಸದಸ್ಯರುಗಳು ಏನು ಅನ್ಕೊಂತಾರೆ? ಇದು ಖಂಡನೀಯ ಸರ್. ಇವತ್ತು ಎಷ್ಟೊತ್ತಾಗಲಿ 24 ಗಂಟೆಗಳು ಬಂದಿಲ್ಲ ಅಂದರೆ ನಾಳೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡಬೇಕು. ಪ್ರೊಟೆಸ್ಟ್ ಕಾವು ಹೆಚ್ಚಾಗ್ತಾ ಇದ್ದಂತೆ ಜಿಬಿಎ ಜಂಟಿ ಆಯುಕ್ತ ವೆಂಕಟಾಚಲಪತಿ ಠಾಣೆಗೆ ಆಗಮಿಸಿದ್ರು. ಅತ್ತ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ಸ್ವತಃ ರಂಗಕ್ಕಿಳಿದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಇಲ್ಲಿವರೆಗೆ 10 ಜನ ಏನಾಗಿದೆ, ಅದರಲ್ಲಿ 4 ಜನ ಕನ್ನಡ ಸಂಘಟನೆ ಅಂತ ಹೇಳ್ತಾರೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ 6 ಜನ ಅಲ್ಲಿ ವೆಂಡರ್ಸ್ ಅಂತ ಹೇಳ್ತಾರೆ, ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಎಲ್ಲಿ ಯಾರಿದ್ರು CC ಕ್ಯಾಮ್ರಾದಲ್ಲಿ ಅಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲರೂ ಸೆಕ್ಯೂರ್ ಮಾಡಿದ್ದೀವಿ. ಅದು ಲೀಗಲ್ ಪ್ರೊಸೀಜರ್ ನಡೀತಾ ಇದೆ. ಹೆಸರು ಹೇಳ್ತೀನಿ ಜಸ್ಟ್. ಕೊಟ್ರೇಶ್ ಬಿನ್ ಹೊನ್ನಪ್ಪ ಅಂತ, ಎರಡನೇದು ಭರತ್ ಬಿನ್ ಹನುಮಂತರಾವ್, ರಘು ಬಿ ಬಸವರಾಜ್, ಆಮೇಲೆ ರಂಜನ್ ನಾಗರಾಜ್, ಮುಜಾಹಿದ್ ಅಹಮದ್, ಪಾಟಿಪನ್ನ ಬಿನ್ ಶಂಕರ್, ರಂಗಸ್ವಾಮಿ, ಕಿರಣ್, ಬಸವರಾಜ್ ಸನ್ ಆಫ್ ಭೀಮಣ್ಣಗೌಡ, ಪರಶುರಾಮ್ ಸನ್ ಆಫ್ ತುಳಜಪ್ಪ. ಸೊ ಇದರಲ್ಲಿ ಈಗ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಪ್ರೇ ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಆಮೇಲೆ ಹೆಲ್ಮೆಟಲ್ಲಿ ಹೊಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಸೆಕ್ಷನ್ಸನ್ನು ಹಾಕಿದ್ದೀವಿ. ಪಬ್ಲಿಕ್ ಸರ್ವೆಂಟಿಗೆ ಅಬ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು, ಪಬ್ಲಿಕ್ ಸರ್ವೆಂಟಿಗೆ ಅಸಾಲ್ಟ್ ಮಾಡ್ತಕ್ಕಂಥದ್ದು, ಮತ್ತು ಸ್ಪ್ರೇ ತಗೊಂಡು ಅವ್ರ ಉದ್ದೇಶ ಏನಿತ್ತು ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸೆಕ್ಷನ್ಸನ್ನು ಹಾಕಿದ್ದೀವಿ. ಎಲ್ಲ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದೆ. ಈಗ ಇದು ಲೀಗಲ್ ಪ್ರೊಸೀಜರ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಕಾರ್ಯಾಚರಣೆ ನಡೆಯುತ್ತೆ. ಕಾರ್ಯಾಚರಣೆಗೆ ಏನು ಪ್ರೊಟೆಕ್ಷನ್ ಬೇಕೋ ಅದೆಲ್ಲ ಪ್ರೊಟೆಕ್ಷನನ್ನು ನಾವು ಕೊಡ್ತೀವಿ. ಅತ್ತ ಸಚಿವ ಕೃಷ್ಣ ಬೈರೇಗೌಡ ಕೂಡ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಪೊಲೀಸ್ ಆಯುಕ್ತರು ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಯಾರನ್ನೂ ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನೋ ಪ್ರತಿಕ್ರಿಯೆ ಕೊಟ್ಟರು. ಈ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡೋದು, ಆ ಒತ್ತುವರಿ ಮಾಡಿಸೋದು ಬೇರೆಯವ್ರ ಕೈಲಿ, ಮತ್ತು ಅವ್ರಿಗೆ ಇವರು ರಕ್ಷಣೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡುವಂಥದ್ದು ಬಹುಶಃ ಈ ರೀತಿಯೆಲ್ಲ ಇರಬಹುದು ಅಂತ ನನಗೆ ಅನುಮಾನ ಕಾಣ್ತಾ ಇದೆ. ಅವರು ನೇತೃತ್ವದಲ್ಲಿ ಈ ರೀತಿ ಅಸಾಲ್ಟನ್ನು ಮಾಡಿದ್ದಾರೆ, ನಮ್ಮ ಗಂಭೀರ ಹಲ್ಲೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನು ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದರು 10 ಜನಗಳನ್ನು ಕರ್ಕೊಂಡು ಬಂದಿದ್ದಾರೆ.
ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೇನೆ, DCPಗೆ ಮಾತಾಡಿದ್ದೇನೆ. ಇನ್ನು ಹಲ್ಲೆ ಸಂಬಂಧ 10 ಜನರ ಮೇಲೆ ದೂರು ದಾಖಲಾಗಿದೆ. ಕೊಟ್ರೇಶ್ ಹೊನ್ನಪ್ಪ, ರಘು ಭರತ್, ರಂಗಸ್ವಾಮಿ, ಬಸವರಾಜ್, ರಂಜನ್, ಮುದಾಹಿದ್ ಅಹಮದ್, ಕಿರಣ್, ಪರಶುರಾಮ, ಪಾರ್ಥಿಬನ್ ಮೇಲೆ ಕೇಸ್ ಹಾಕಲಾಗಿದೆ. ಹಲ್ಲೆ ಮಾಡಿದವರಲ್ಲಿ 4 ಜನ ಸಂಘಟನೆಯಲ್ಲಿದ್ದಾರೆ. ಇನ್ನುಳಿದ 6 ಜನ ವ್ಯಾಪಾರಸ್ಥರು ಅಂತ ಪೊಲೀಸರು ಗುರುತಿಸಿದ್ದಾರೆ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈಗೆ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಆಪರೇಷನ್ ಫುಟ್ಪಾತ್ ತಡೆಯೋಕೆ ಗೂಂಡಾಗಳನ್ನ ಬಿಟ್ಟು ಪೆಪ್ಪರ್ ಸ್ಪ್ರೇ ಹಾಕಿಸಿದವರು ಈಗ ಕಂಬಿ ಎಣಿಸುವಂತಾಗಿದೆ. ಕಾನೂನು ಎಲ್ಲರಿಗೂ ಒಂದೇ. ಶಿವಾಜಿನಗರವೇ ಇರಲಿ, ಮತ್ತೊಂದೇ ಇರಲಿ, ಪೊಲೀಸ್ ತನ್ನ ತಾಕತ್ತು ತೋರಿಸಿದ್ರೆ ಯಾವ ರೌಡಿಸಂ ಕೂಡ ನಡೆಯಲ್ಲ ಅನ್ನೋದಕ್ಕೆ ಈ 10 ಜನರ ಅರೆಸ್ಟ್ ಮತ್ತು 307 ಕೇಸ್ ಸಾಕ್ಷಿ. ಇದೆಲ್ಲ ಬೆಳವಣಿಗೆಗಳ ನಡುವೆಯೂ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಮತ್ತೆ ಶುರು ಮಾಡಲಾಯಿತು. ಸವಿತಾ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.